ಹಾಯ್ ನಮಸ್ತೆ. ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ ಎಲ್ರಿಗೂ ಕೂಡ ಇವತ್ತು ಬಣ್ಣದ ಹುಣ್ಣಿಮೆಯ ಶುಭಾಶಯಗಳು. ಹಾಗೆ ಇದು ಅಲಂಕಾರ, ನಾವು ದೇವಸ್ಥಾನ ಪೂಜೆ ಮಾಡ್ತಾ ಇದ್ದೀವಿ, ಚೌಡೇಶ್ವರಿ ದೇವಸ್ಥಾನ ಅಂತೇಳ್ಬಿಟ್ಟು. ಆ ದೇವಸ್ಥಾನದ ಇವತ್ತು ಬಣ್ಣದ ಹುಣ್ಣಿಮೆಯ ಜಾತ್ರಾ ಮಹೋತ್ಸವ. ಇವತ್ತಿನ ದಿನ ನಾನು ಏನು ನಡೀತಾ ಇದೆ ಜಾತ್ರೆದೆಲ್ಲ ವೀಡಿಯೋಸ್ನ ಹಾಕ್ತಾಯಿದ್ದೀನಿ. ಖಂಡಿತವಾಗ್ಲೂ ನೋಡ್ಕೊಳ್ರಿ ಎಲ್ಲರೂ. ಈ ವಿಡಿಯೋಸ್ನ ಸಂಪೂರ್ಣವಾಗಿ ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋದನ್ನು ನಾನು ಕಳೆದ ವರ್ಷ ಫುಲ್ ವಿಡಿಯೋನ ನಾನು ಶೇರ್ ಮಾಡಿದ್ದೀನಿ. ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಪೂರ್ತಿಯಾಗಿ ನೋಡಬಹುದು. ಈಗ ಸದ್ಯಕ್ಕೆ ಈ ವರ್ಷ ಎಷ್ಟಾಗಿದೆಯೋ ಅಷ್ಟನ್ನು ವಿಡಿಯೋನ ನಾನು ಮಾಡಿಕೊಂಡು ಹಾಕ್ತಾಯಿದ್ದೀನಿ, ನೋಡ್ಕೊಳ್ಳಿ. ಇಲ್ಲಿ ನಮ್ಮ ಮನೆಯವರು, ನಮ್ಮ ಅಪ್ಪಾರು, ನಾವು ಎಲ್ಲರೂ ಬೆಳಗ್ಗೆ ಎಲ್ಲರೂ ಕೂಡ ದೇವಸ್ಥಾನದಲ್ಲಿದ್ವಿ. ನಮ್ಮ ಅಪ್ಪಾರಂತರೂ ಬೆಳಗಿನ ಜಾವ 3 ಗಂಟೆಯಿಂದ ನಮ್ಮ ಮನೆಯವರು, ನಮ್ಮ ಅಪ್ಪಾರು ಮತ್ತು ಅಪ್ಪಾರ ಹತ್ರ ಸಹಾಯ ಮಾಡೋ ಒಂದಿಬ್ಬರು ಎಲ್ಲರೂ ಕೂಡ ಬೆಳಗಿನ ಜಾವ 3 ಗಂಟೆಲಿಂದನೇ ಬಂದು ದೇವಸ್ಥಾನದ್ದೆಲ್ಲ ಅಪ್ಪಾರು ಪೂಜೆ ಮಾಡುವಾಗ ಸಹಾಯ ಮಾಡಿದರು. ನಾನು ಬಂದಿದ್ದು ಇಲ್ಲಿ, ನಾನು ಬೆಳಗ್ಗೆ 8 ಗಂಟೆಗೆ ಬರಬೇಕಾಗಿತ್ತು. ಮಕ್ಕಳು ಸ್ಕೂಲಿಗೆ ಹೋಗ್ತಿದ್ರು. 9:30ಗೆ ಸ್ಕೂಲಿಗೆ ಕಳಿಸ್ಬಿಟ್ಟು 9:00ವರೆಗೆ ನಾನು ದೇವಸ್ಥಾನಕ್ಕೆ ಬಂದೆ. ಅಷ್ಟೊತ್ತಿಗೆ ಇಲ್ಲಿ ನೈವೇದ್ಯ ಎಲ್ಲ ತಂದು ಕೊಡ್ತಾಯಿದ್ರು ನಮ್ಮ ದೇವಾಂಗ ಸಮಾಜ ಮಸ್ಕಿ. ಇದು ಯಾವ ದೇವಸ್ಥಾನ ಅಂತಂದರೆ ನಮ್ಮೂರು ಮಸ್ಕಿ. ಮಸ್ಕಿ ಅಂದರೆ ಅಶೋಕನ ನಾಡು ಅಂತೇಳಿ ಪ್ರಸಿದ್ಧವಾದಂಥ ಊರು ನಮ್ಮೂರು ಮಸ್ಕಿನಲ್ಲಿ ಇರ್ತಕ್ಕಂಥ ಹಳೆ ಪೊಲೀಸ್ ಸ್ಟೇಷನ್ ಹತ್ತಿರ ಇರೋ ಕಲ್ಗುಡಿ ಅಂತ ಹೇಳ್ತಾರೆ ಇಲ್ಲೆಲ್ಲರೂ ಕೂಡ. ಆದರೆ ದೇವಸ್ಥಾನದ ಹೆಸರು ಚೌಡೇಶ್ವರಿ ದೇವಸ್ಥಾನ ಮಸ್ಕಿ ಅಂತೇಳ್ಬಿಟ್ಟು ಕಲ್ಗುಡಿ ಅಂತಲೇ ಪ್ರಸಿದ್ಧವಾಗಿರೋ ದೇವಸ್ಥಾನ ಇದು. ಈ ದೇವಸ್ಥಾನ ದೇವಾಂಗ ಸಮಾಜ ಬಂಧುಗಳ ದೇವಸ್ಥಾನ ಆಗಿರೋದು. ನಮ್ಮ ದೇವಾಂಗ ಸಂಘ ಅಂತಂದರೆ ನೇಕಾರರು ಅಂತೇಳ್ಬಿಟ್ಟು ನಮಗೆ ಕರೀತಾರೆ. ಅಂಥ ನೇಕಾರರ ಸಂಘ ನಮ್ಮದು. ಈ ಸಮಾಜದ ಅರ್ಚಕರು ಕೂಡ ನಾವೇನೇ. ಅದರಿಂದ ಎಲ್ಲ ವೀಡಿಯೋಸ್ನ ನಾನು ದೇವಸ್ಥಾನದ ಇರೋ ಎಲ್ಲ ವೀಡಿಯೋಸ್ನ ಹಾಕ್ತಾಯಿದ್ದೀನಿ. ಹಾಗೆ ದೇವಸ್ಥಾನ ತುಂಬ ಡೆಕೋರೇಟಾಗಿ ಕಾಣ್ತಾ ಇದೆ. ಇದಕ್ಕೆ ಕಾರಣ ಆದವರು ಯಾರು ಅಂದರೆ ಇವರ ಹೆಸರು ರವಿ ಅಂತೇಳ್ಬಿಟ್ಟು, ರವಿ ಅಣ್ಣವ್ರದ್ದು ಡೆಕೋರೇಟ್ ಇದೆ ಎಲ್ಲವಷ್ಟು. ಏನು ಗುಡಿ ಅಲಂಕಾರ ಮಾಡೋದಿದೆ, ಪ್ರತಿಯೊಂದು ಗುಡಿ ಫಂಕ್ಷನ್ಗೂ ಕೂಡ ಇವರದ್ದೇ ಆದಂಥ ಡೆಕೋರೇಟ್ ಇರುತ್ತೆ ಈ ದೇವಸ್ಥಾನಕ್ಕೆ. ಸೌಂಡು ಸ್ಪೀಕರ್ ಆಗಿರ್ಬೋದು, ಒಟ್ಟು ಏನೋ ಆಗಿರ್ಬೋದು, ಅಲಂಕಾರ ಆಗಿರ್ಬೋದು, ಅಮ್ಮನವ್ರ ಮುಂದೆ ಇರೋ ಫ್ಲವರ್ಸ್ ಡೆಕೋರೇಷನ್ ಆಗಿರ್ಬೋದು, ಈಗ ಕೊಡೆ ಡೆಕೋರೇಷನ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಅವರೇ ಮಾಡ್ತಾರೆ. ಈ ದೇವಸ್ಥಾನದಾಗ ಅಲ್ಲದೇನೂ ಕೂಡ ಮದುವೆ ಫಂಕ್ಷನ್ಗಳಲ್ಲಿ ಮತ್ತು ಏನೋ ಸಣ್ಣ ಪುಟ್ಟ ಎಂಥದೇ ಇರಲಿ ಅಂಥ ಎಲ್ಲ ಫಂಕ್ಷನ್ಗಳಿಗೂ ಇವ್ರದ್ದೇ ಅಲಂಕಾರನ ಮಾಡ್ತಾರೆ. ಇವ್ರದ್ದು ಡೀಟೇಲ್ಸ್ನ ನಾನು ಮತ್ತೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಈ ಸದ್ಯಕ್ಕೆ ಮಧ್ಯಾಹ್ನದ ಹೊತ್ತು ನಾನು 2 ಗಂಟೆವರೆಗೂ ಕೂತ್ಕೊಂಡು ಮನೆಗೆ ಹೊರಟೆ. ಆದಮೇಲೆ ಈ ಸಾಯಂಕಾಲ ಹೊತ್ತು ತೇರು ಈ ರೀತಿಯಾಗಿ ರೆಡಿ ಮಾಡಿಬಿಟ್ಟು ಈಗ ತೇರನ್ನು ಎಳೆಯೋ ಸಮಯ ಆಗಿದೆ. ಇದು ತೇರು ಎಳೆಯೋಕ್ಕಿಂತ ಮುಂಚೆಗೆ ಮೊದಲೇ ಸ್ವಲ್ಪ ಕೆಲವೊಂದು ಸಿದ್ಧತೆಗಳು ಇರ್ತವೆ, ಅದೆಲ್ಲ ಮಾಡಿಕೊಂಡು ಆಮೇಲೆ ತೇರನ್ನು ಎಳಿತಾರೆ. ಮುಂದಿನ ವಿಡಿಯೋನ ಸಂಪೂರ್ಣವಾಗಿ ನೋಡ್ಕೊಳ್ಳಿ. ಮತ್ತು ಇದು ವಿಡಿಯೋನ ನಾನು ಪೂರ್ತಿಯಾಗಿ ತೇರು ಎಳೆದು ಬಂದು ನಿಂದ್ರೋವರೆಗೂ ನಾನು ಹಾಕಿದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೊನೆವರೆಗೂ ವಿಡಿಯೋನ ನೋಡಿ.
ಇದು ಎಲ್ಲಿ ಮಠ ಹೊತ್ತು ಒಳ್ಳೆ ಬರ್ತದೆ ಮಾತುಕಟ್ಟಿಗೆ ಅಲ್ಲಿ ಇದು ದಂಡ ಪಿಂಜರ್ ಐತಲ್ಲ ಅಲ್ಲಿ ಐತೆ ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ತೇರೆಲ್ಲ ಎಳೆದಾಯಿತು. ಈಗ ಟೈಮ್ ಬಂದುಬಿಟ್ಟು 8 ಗಂಟೆ. 8 ಗಂಟೆಗೆ ನಮ್ಮಪ್ಪರು ನಮ್ಮ ಮನೆಯವರು ಫ್ರೀಯಾಗಿ ಎಲ್ಲ ಮಂದಿ ಭಕ್ತಾದಿಗಳು ಹೋದ್ಮೇಲೆ ನಾವು ಸಹ ಫಳಾರವನ್ನು ಸ್ವೀಕರಿಸ್ತಾ ಇದ್ವಿ. ಯಾಕಂದರೆ ಬೆಳಗ್ಗೆಲಿಂದ ಏನೂ ತಿಂದಿರಲಿಲ್ಲ. ಒಂದೊತ್ತಿರ್ತೀವಿ ನಾವು ಉಪವಾಸ. ಟೀ ಮತ್ತು ಹಣ್ಣನ್ನು ಬಿಟ್ಟು ಮತ್ತೇನು ಸೇವಿಸೋರಿರಂಗಿಲ್ಲ. ಹಾಗಾಗಿ ಸ್ವಲ್ಪ ತೇರು ಎಳೆದ ಮೇಲೆ ತೀರ್ಥವನ್ನು ತೊಗೊಂಡು ಒಂದೊತ್ತು ಬಿಟ್ಟು ಫಳಾರ ಸೇವೆನ ಮಾಡ್ತೀವಿ. ಈ ಎಲ್ಲರೂ ಹೋದ್ಮೇಲೆ ನಾವು ಸ್ವಲ್ಪ ಕೂತ್ಕೊಂಡು ಹೊರಗಡೆ ಮಿರ್ಚಿ ಎಲ್ಲದನ್ನು ಹಾಕ್ತಾಯಿದ್ರಲ್ಲ, ಮಂಡಾಳು, ಡಾಣಿ, ಮಿರ್ಚಿ ಎಲ್ಲ ತೊಗೊಂಡು ಒಂದು ಸ್ವಲ್ಪ ತಿಂದು ಆರಾಮ್ ಅನ್ನಿಸ್ತು ನಮ್ಗೆ. ಅವಾಗ ಇಷ್ಟೆಲ್ಲ ಮಾಡ್ಕೊಂಡ್ವಿ. ನೋಡಿ, ಅಲಂಕಾರ ಮಾತ್ರ ತುಂಬ ಇದೆ. ಈ ರೀತಿ ಅಲಂಕಾರ ನಿಮ್ಮ ಫಂಕ್ಷನ್ಗಳಿಗೂ ಬೇಕು ಅಂತಂದರೆ ಒಂದು ಕಮೆಂಟಲ್ಲಿ ತಿಳಿಸಿದ್ರೆ ನಾವು ಈ ಡೆಕೋರೇಟ್ ಏನು ಮಾಡಿದರೆ ಅವ್ರ ನಂಬರನ್ನು ಹಾಕ್ತೀನಿ. ಅವರಿಗೆ ನೀವು ಫೋನ್ ಮಾಡಿಕೊಂಡು ಎಂಥ ಅಲಂಕಾರ ಇದ್ದರೂ ಕೂಡ ಅವ್ರು ಮಾಡ್ತಾರೆ, ನೀವು ಅವ್ರನ್ನ ಕೇಳ್ಬೋದು. ಹಾಗೆ ಹೊರಗಡೆ ಬಂದೆ, ತೇರೆಳೆದು ಮತ್ತು ಅದೇ ಜಾಗಕ್ಕೆ ನಿಂದಿರಿಸಿದ್ರು. ನಾವು ಕೂಡ ಮನೆಗೆ ಹೋಗೋ ಹೊತ್ತಾಯಿತು. 8:30 ಆಗ್ತಾ ಬಂತು ಟೈಮು. ನಾವು ಕೂಡ ಮನೆಗೆ ಹೋಗಬೇಕು ಅಂತೇಳ್ಬಿಟ್ಟು ಲಾಸ್ಟಲ್ಲಿ ನಾವು ಕೂಡ ಮನೆಗೆ ಹೋಗ್ಬೇಕಾಯಿತು. ಲಾಸ್ಟಲ್ಲಿ ಒಂದು ಫೋಟೋಸ್ನಾದರೂ ತೊಗೋಬೇಕು ಅಂದ್ಕೊಂಡು ಫೋಟೋಸ್ ತೊಗೊಂಡಿದ್ವಿ. ಆ ಎಲ್ಲ ಫೋಟೋಸನ್ನು ನಾನು ಇವಾಗ ಹಾಕ್ತಾಯಿದ್ದೀನಿ, ದಯವಿಟ್ಟು ನೋಡಿ. ನಮ್ಮ ಅಕ್ಕ ಕೂಡ ಈ ವರ್ಷ ಜಾತ್ರೆಗೆ ಬಂದಿದ್ದರು. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡೋದು ಮಾತ್ರ ಮರಿಬೇಡಿ.